ಕೇಂದ್ರಕ್ಕೆ ಟ್ಯಾಕ್ಸ್ ಹೋಗ್ತಿದೆ, ರಾಜ್ಯಕ್ಕೆ ಎಷ್ಟು ಬಂದಿದೆ ಅಂತ ಕೇಳ್ತೀವಿ. ಬೆಂಗಳೂರಿನಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ? 65%. ನೀವು ಎಷ್ಟು ರೂಪಾಯಿ ಕೊಟ್ಟಿದ್ದೀರಾ? ನೀವ್ ಎಷ್ಟು ಕೊಟ್ರಿ ಅಂತ ಹೇಳ್ಬಿಟ್ರೆ ನೀವ್ ಹೇಳಿ. ಬೆಂಗಳೂರ್ದು ನೀವ್ ಹೇಳಿಯಪ್ಪ. ನಿಮ್ ಪ್ರಕಾರ ಹೇಳ್ಬೇಕು. ನನ್ನ ಪ್ರಕಾರ ನೀವು ಅಧಿಕಾರಕ್ಕೆ ಬಂದಾಗ ಒಂದು ನ್ಯಾಯ ಪೇಶ ಮಾಡಿಲ್ಲ. 65% ನಿಮ್ ಪ್ರಕಾರ ಕೂತ್ಕೊಳ್ಳಿ. ಬೆಂಗಳೂರು ಅಂದ್ರೆ ಕರ್ನಾಟಕದಲ್ಲಿ ಇರೋದು. ಅದು ಕರ್ನಾಟಕನು ಭಾರತದೊಳಗಡೆ ಇರೋದು. ತೆರಿಗೆ ವಸೂಲು ಮಾಡೋರು ನಮಗೂ ನಾವು ಜನ ಕೊಡೋರಿಗೆ ಏನ್ ಕೊಟ್ಟಿದ್ದೀವಿ? ನಾವು ಇನ್ಕಮ್ ಅಶ್ವಥ್ ಅವರೇ ಒಂದು ಶಾಲೆ ಕೊಡ್ತೀರಾ? ಅಶ್ವಥ್ ಯಾಕೆ ಭಾಷೆ ಮಾತಾಡ್ತೀರಿ? ಅಶ್ವಥ್ ಭಾಷೆ ಮಾಡೋದ ಅಗತ್ಯ. ಅಶ್ವಥ್ ನೀವು ಮಾತಾಡ್ಬೇಕು, ಯಾರು ಕೂಡ ರಿಯಾಕ್ಷನ್ ಮಾಡ್ಬೇಕು. ಎಷ್ಟು ಮನೆಗಳು ಕೊಟ್ಟಿದ್ದೀರಾ? ಈಗ ಮನೆ ವಿಚಾರ ಮಾತಾಡ್ತಿದ್ರಲ್ಲ, 4 ವರ್ಷ ನಿಮ್ದೇ ಸರ್ಕಾರ ಇರ್ತಿಲ್ಲ. ಜಮೀರ್ ಅವರೇ ಆಯ್ತು, ಕೂತ್ಕೊಳ್ಳಿ. ಸಾಬೀತು ನೀವು ಒಂದ್ ಮನೆ ಮುಖ್ಯಮಂತ್ರಿ ಉತ್ತರ ಆಗ್ಲಿ. ವಿರೋಧಿ ತಗೊಂಡಿನಿ. ಆಯ್ತು, ಚರ್ಚೆಗೆ ಅವಕಾಶ ಕೊಡುವ. ಬಜೆಟ್ ಅಲ್ಲಿ ಮಾತಾಡೋಕೆ ನೀವು ಮಾತಾಡಿ. ಬಜೆಟ್ ಮಾತಾಡಿ ವಸತಿ. ಆಯ್ತು, ಈಗ ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ ಈಗ. ಅಶ್ವಥ್ ಬಜೆಟ್ ಅಲ್ಲಿ ಮಾತಾಡಿ ನೀವು. ಆಯ್ತು, ಬಜೆಟ್ ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ. ಈಗ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಮಂತ್ರಿಗಳೇ. ಆಯ್ತು, ರಿಪ್ಲೈ ಆಗ್ಲಿ. ಈಗ ರಿಪ್ಲೈ ಮಾಡ್ಲಿ. ನೋಡಿ, ನೀವು ಚರ್ಚೆ ಮಾಡಿಕೊಂಡ್ರೆ ಸುಮ್ಮನೆ ಚರ್ಚೆ ಆಗ್ತದೆ. ಆಯ್ತು, ಮತ್ತೆ ಮಾತಾಡಿ. ಅಧ್ಯಕ್ಷ ಬೆಂಗಳೂರು ಅಂದ್ರಲ್ಲ, ಯಾಕೆ ಚರ್ಚೆ ಈಗ? ಬೆಂಗಳೂರು ನೋಡಿ, ಚರ್ಚೆ ಬೇಡ. ನಮ್ಮ ಮುನ್ರಾಜ್ ಅವರು MLA ಅವರು, ದಾಸಹಳ್ಳಿ ಬಿಜೆಪಿ MLA, ನಮ್ಮ ಬೈಟಿ ಬಸವರಾಜು, ನಮ್ಮ ಬ್ರದರ್ KR-ಪುರಂ MLA, ಇವರೆಲ್ಲ ಗಡಾರಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ಗಳು ನೋಡ್ತಾ ಇದ್ದೀನಿ. ನಮ್ಮ ಕಾಲದ ಗಡಾರಿ ಯಾವ ದುಡ್ಡು? ಆಯ್ತು, ನಮ್ ಕಾಲದ ಗಡಾರಿ ನಿಮ್ ಕಾಲದ. ಆಯ್ತು, ನೀವು ಮತ್ತೆ ಚರ್ಚೆ ಮಾಡಿ ಕೂತ್ಕೊಳ್ಳಿ. ಬಿಬಿಎಂಪಿ ಮತ್ತೆ ಚರ್ಚೆ ಮಾಡಿ. ಕೇಳ್ರಿ. ಆಯ್ತು ಸುರೇಶ್, ಆಯ್ತು, ಮಂತ್ರಿಗಳು ಕೂತ್ಕೊಳ್ಳಿ. ಮಂತ್ರಿಗಳು ಸಿಟ್ ಡೌನ್. ಈಗ ಉತ್ತರ ಕೊಡ್ಲಿ. ಏನ್ ಹೋದ್ವಾರ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋದು 5,500 ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋದು ಬೆಂಗಳೂರು ಯಾಕೆ ನೀವು ಬಿಬಿಎಂಪಿ ಬಗ್ಗೆ ಯಾಕೆ ಇಲ್ಲಿ ಚರ್ಚೆ ಮಾಡ್ತೀರಿ? ಈಗ ಮುನ್ರಾಜ್ ಪೂಜೆ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ರೋಡ್ ಮಾಡಕ್ ಯಾವ ದುಡ್ಡು? ನೋಡಿ, ರಾಜ್ಯಪಾಲರ ಭಾಷಣ ಬಗ್ಗೆ ಚರ್ಚೆ ಆಗ್ತದೆ. ನೀವು ಬಿಬಿಎಂಪಿ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀರಿ ಯಾಕೆ? ಅಲ್ಲಿ ನೀವು ಪರಸ್ಪರ ಯಾಕೆ ಚರ್ಚೆ ಕ್ಯಾಬಿನೆಟ್ ಕೆಲಸ ಮಾಡ್ತಾರ ಯಾವ ದುಡ್ಡು? ಮಂತ್ರಿ ಅವರೇ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ದುಡ್ಡು, ಸಿದ್ದರಾಮಯ್ಯ ಕೊಟ್ಟಿರೋ ದುಡ್ಡು, ಮಂತ್ರಿ ಅವರೇ ದುಡ್ಡ ಕೊಟ್ಟಿಲ್ಲ. ಮಂತ್ರಿ ಅವರು ಸಿಟ್ ಡೌನ್. ಅಶ್ವಥ್, ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.